ಕೇರಳ ಚುನಾವಣೆ ಮುಸ್ಲಿಂ ಮತ ಬ್ಯಾಂಕ್ ಸರ್ಕಾರದ ಈ ಕೆಟ್ಟ ಸಂಪ್ರದಾಯ ವೋಟ್ ಬ್ಯಾಂಕ್ಗೋಸ್ಕರ ತಮ್ಮದೇ ಸರ್ಕಾರದ ನಿಲುವನ್ನ ಕಾಂಗ್ರೆಸ್ ಬದಲಾಯಿಸಿಕೊಳ್ತಾ ಸರ್ಕಾರಿ ಭೂಮಿ ಅತಿಕ್ರಮಣಕ್ಕೆ ಪರಿಹಾರ ಇಲ್ಲ ಅನ್ನೋ ನಿಲುವು. ಸರ್ಕಾರಿ ಭೂಮಿ ಅದು, ಅಲ್ಲಿ ಅಕ್ರಮವಾಗಿ ಈ ನಿವಾಸಿಗಳು ವಾಸ ಮಾಡ್ತಾ ಇದ್ರು, ಅದನ್ನ ತೆರವು ಮಾಡಿದ್ರು. ಆದ್ರೆ ಈಗ ಅಕ್ರಮವಾಗಿ ಸರ್ಕಾರದ ಜಮೀನಲ್ಲೇ ಇದ್ದಂತವರಿಗೆ ಸರ್ಕಾರ ಪರಿಹಾರ ಕೊಡೋದಕ್ಕೆ ಹೋಗಿದೆ. ಈ ಮೂಲಕ ತನ್ನ ನಿಲುವನ್ನ ಸರ್ಕಾರ ಬದಲಾಯಿಸಿಕೊಳ್ತಾ ಬೆಂಗಳೂರಿನಲ್ಲಿ ಈ ಹಿಂದೆ ನಡೆದ ಅಕ್ರಮ ಒತ್ತುವರಿ ತೆರವಿಗೆ ಪರಿಹಾರ ನೀಡಿಲ್ಲ. ಬೆಂಗಳೂರಿನಲ್ಲಿ ಈ ಹಿಂದೆ ಹಲವು ಬಾರಿ ಅಕ್ರಮವಾಗಿ ಮನೆ ಕಟ್ಕೊಂಡಿರೋದು, ಕಟ್ಟಡಗಳನ್ನ ಕಟ್ಕೊಂಡಿರೋದು, ಅದನ್ನ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಆದ್ರೆ ಅವರಿಗೆ ₹1 ಪರಿಹಾರ ಸಿಕ್ಕಿಲ್ಲ. ಕೋಗಿಲು ಲೇಔಟ್ನ ಅಕ್ರಮ ವಾಸಿಗಳಿಗೆ ಫ್ಲಾಟ್ ನೀಡೋದಕ್ಕೆ ಮಾತ್ರ ಸರ್ಕಾರ ನಿರ್ಧಾರ ಮಾಡಿದೆ. ಅಕ್ರಮವಾಗಿ ಶೆಡ್ ಹಾಕೊಂಡವರಿಗೆ ಸರ್ಕಾರ ಸಕ್ರಮವಾಗಿ ಮನೆ ಹಂಚಿಕೆ ಮಾಡೋದಕ್ಕೆ ಹೊರಟಿದೆ. ಸರ್ಕಾರಿ ಭೂಮಿಯಲ್ಲಿ ಅಕ್ರಮ ಶೆಡ್ ಹಾಕಿದವರಿಗೆ ಸರ್ಕಾರ ಮನೆ ಕೊಡೋದಕ್ಕೆ ನಿರ್ಧಾರ ಮಾಡಿರೋದು ಇದು ಈಗ ಹಲವು ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಟ್ರಾಪ್ಗೆ ಕಾಂಗ್ರೆಸ್ ಸರ್ಕಾರ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಕೆಸಿ ವೇಣುಗೋಪಾಲ್ ಮಧ್ಯಪ್ರವೇಶದಿಂದ ಅಕ್ರಮ ವಾಸಿಗಳಿಗೆ ಫ್ಲಾಟ್ನ ಭಾಗ್ಯ ಸಿಗ್ತಾ ಇದೆ. ಸರ್, ಅಕ್ರಮವಾಗಿ ಯಾರೆಲ್ಲ ಮನೆ ಕಟ್ಟಿದ್ರು ಅವರಿಗೆ ಎಲ್ಲೂ ಕೂಡ ಜಾಗ ಕೊಡಲ್ಲ ಅನ್ನುವಂಥದ್ದು ಸರ್ಕಾರದಿತ್ತು. ಯಾರು ಕೂಡ ಅಕ್ರಮವಾಗಿ ಕಟ್ಕೊಳ್ಬಾರ್ದು ಅಂತ. ಈಗ ಅಕ್ರಮವನ್ನ ಸಕ್ರಮ ಮಾಡ್ತಾರೆ. ಅಕ್ರಮನ ಸಕ್ರಮ ಮಾಡಲ್ಲ ನಾವು. ಜಿನೈನ್ ಯಾರು ಬಡವರು ಮನೆ ಇಲ್ಲದೆ ಇದ್ದು ಏನಾದ್ರು ಒಂದು ದಾಖಲೆಗಳು ಕರೆಕ್ಟ್ ಆಗಿತ್ತು ಅಂತ ಅದನ್ನ ಮಾತ್ರ ಅದಕ್ಕೆ ಕೊಟ್ಟಿಲ್ಲ ಅನ್ನುವಂಥದ್ದು ಆರೋಪ ಇದೆ. ಸರ್, ಅಕ್ರಮವಾಗಿ ಯಾರೆಲ್ಲ ಮನೆ ಕಟ್ಟಿದ್ರು ಅವರಿಗೆ ಎಲ್ಲೂ ಕೂಡ ಜಾಗ ಕೊಡಲ್ಲ ಅನ್ನುವಂಥದ್ದು ಸರ್ಕಾರದಿತ್ತು. ಯಾರು ಕೂಡ ಅಕ್ರಮವಾಗಿ ಕಟ್ಕೊಳ್ಬಾರ್ದು ಅಂತ. ಈಗ ಅಕ್ರಮವನ್ನ ಸಕ್ರಮ ಮಾಡ್ತಾರೆ. ಅಕ್ರಮನ ಸಕ್ರಮ ಮಾಡಲ್ಲ ನಾವು. ಜಿನೈನ್ ಯಾರು ಬಡವರು ಮನೆ ಇಲ್ಲದೆ ಇದ್ದು ಏನಾದ್ರು ಒಂದು ದಾಖಲೆಗಳು ಕರೆಕ್ಟ್ ಆಗಿತ್ತು ಅಂತ ಅದನ್ನ ಮಾತ್ರ ಅದಕ್ಕೆ ಕೊಟ್ಟಿಲ್ಲ ಅನ್ನುವಂಥದ್ದು ಆರೋಪ ಇದೆ. ಸರ್, ಅಕ್ರಮವಾಗಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದ್ದಾರೆ ಸಂಪರ್ಕದಲ್ಲಿ. ಮಾರುತೇಶ್, ಈ ಹಿಂದೆನೂ ಬೆಂಗಳೂರಿನಲ್ಲಿ ಹಲವು ಬಾರಿ ಈ ರೀತಿ ತೆರವು ಕಾರ್ಯಾಚರಣೆ ನಡೆದಿದೆ. ಬಡವರ ಮನೆಗಳನ್ನು ಕೂಡ ತೆರವು ಮಾಡಿದ್ದಾರೆ. ಆಗ ಸಿಗದ ಪರಿಹಾರ ಈಗ ಕೋಗಿಲು ಕ್ರಾಸ್ನ ಈ ಅಕ್ರಮ ವಾಸಿಗಳಿಗೆ ಯಾಕೆ ಸಿಗ್ತಾ ಇದೆ? ಇದರ ಹಿಂದಿರುವಂತಹ ಪೊಲಿಟಿಕಲ್ ರೀಸನ್, ಅಜೆಂಡಾ ಏನೇನು ಕಾಣಿಸ್ತಾ ಇದೆ? ಶ್ವೇತಾ, ಇಡೀ ಕೋಗಿಲು ಬಡಾವಣೆಯ ಅಕ್ರಮ ಒತ್ತುವರಿ ತೆರವು ವಿಚಾರದಲ್ಲಿ ತರಾತುರಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಇರುವಂಥದ್ದು 2 ಕಾರಣ. ಒಂದು, ಕೇರಳದ ಮುಂಬರುವಂತಹ ವಿಧಾನಸಭಾ ಚುನಾವಣೆ, ಇನ್ನೊಂದು ಮುಸ್ಲಿಂ ಮತ ಬ್ಯಾಂಕ್. ಇದೆರಡೇ ಕಾರಣಕ್ಕಾಗಿ ಇಷ್ಟೆಲ್ಲ ಡೆವಲಪ್ಮೆಂಟ್ ತರಾತುರಿಯಲ್ಲಿ ನಡೆದಿದ್ದಾವೆ. ಕೇವಲ 4 ದಿನದಲ್ಲಿ ಈ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ. ಇದರ ಇನ್ನೊಂದು ಆ್ಯಂಗಲ್ನಲ್ಲಿ ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ನಡೆದಿದೆ, ಕೆರೆ ಒತ್ತುವರಿ ತೆರವು ನಡೆದಿದೆ, ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡ್ಕೊಂಡು ಮನೆ ಕಟ್ಟಿರ್ತಕ್ಕಂಥ ತೆರವು ಸಾಕಷ್ಟು ನಡೆದಿದ್ದಾವೆ. ಆದರೆ ಅವ್ರು ಯಾರಿಗೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಪರಿಹಾರವನ್ನು ನೀಡಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳೋದೇ ಆದರೆ, ಈ ಹಿಂದೆ BBMP ಇದ್ದಾಗ ಖಾತಾ ಕಂದಾಯವನ್ನು ಕಟ್ಟಿಸ್ಕೊಂಡು ಎಲ್ಲ ಕನೆಕ್ಷನ್ಸ್ಗಳನ್ನು ಲೀಗಲ್ಲಾಗಿ ಕೊಟ್ಟು ಆನಂತರ ಅದು ಕೆರೆಯ ಬಫರ್ ಝೋನ್ಗೆ ಬರುತ್ತೆ, ಕೆರೆ ಒತ್ತುವರಿ ಜಾಗಕ್ಕೆ ಬರುತ್ತೆ ಅಂತೇಳಿ BBMP ಡೆಮಾಲಿಷನ್ ಮಾಡಿದಾಗಲೂ ಕೂಡ ಅವರಿಗೆ ಪರಿಹಾರವನ್ನು ಕೂಡ ಸರ್ಕಾರ ಕೊಡಲಿಲ್ಲ. ಕಾರಣ ಏನು? ಅಕ್ರಮವಾಗಿ ನೀವು ಮನೆ ನಿರ್ಮಾಣ ಮಾಡಿದ್ದೀರಿ, ಸರ್ಕಾರಿ ಜಾಗದಲ್ಲಿ ಅಥವಾ ಕೆರೆ ಜಾಗದಲ್ಲಿ, ರಾಜಕಾಲುವೆ ಜಾಗದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿದ್ದೀರಾ, ಹಾಗಾಗಿ ಪರಿಹಾರ ಕೊಡೋದಕ್ಕೆ ಬರೋದಿಲ್ಲ ಅಂತ. ಇದರ ಸೇಮ್ ವರ್ಷನ್ ನಾವಿಲ್ಲೂ ನೋಡ್ಬೋದು. ಇಲ್ಲಿ ಯಾವುದೇ ರೀತಿಯಂಥ ಅನುಮತಿ ಇಲ್ಲ. ಸರ್ಕಾರಿ ಜಾಗದಲ್ಲಿ ಬಂದು ಶೆಡ್ ಹಾಕಿದ್ರು, ಏಕಾಏಕಿ ಮನೆಯನ್ನು ತೆರವು ಮಾಡಲಿಲ್ಲ, ನೋಟಿಸ್ ಕೊಟ್ಟಿದ್ರು, ಎಲ್ಲ ನಿಯಮಗಳನ್ನು ಪಾಲಿಸಿಯೇ ಮನೆ ತೆರವಾಗಿದೆ. ಆದರೆ ಈ ಒಂದು ಪ್ರಕರಣದಲ್ಲಿ ಮಾತ್ರ ಸರ್ಕಾರ ಕ್ಷಿಪ್ರಗತಿಯಲ್ಲಿ ಕೆಲಸ ಮಾಡಿ ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳ 1 ಲಕ್ಷ ಮನೆ ಯೋಜನೆಯಲ್ಲಿ ಅವರಿಗೆ ಮನೆ ಕೊಡುವಂಥ ತೀರ್ಮಾನವನ್ನು 4 ದಿನದಲ್ಲಿ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಮುಸ್ಲಿಂ ವೋಟ್ ಬ್ಯಾಂಕ್ ಕೇರಳದಲ್ಲಿ ಕಾಂಗ್ರೆಸ್ನ ಜೊತೆಗಿದೆ, ಅದು ಜೊತೆಗೆ ಇರಬೇಕು ಅನ್ನುವ ಒಂದು ಪ್ರಮುಖ ನಿರ್ಧಾರದ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡು ಇದನ್ನು ಕೇರಳದಲ್ಲಿ ಪ್ರಚಾರವನ್ನು ಮಾಡ್ತಾರೆ. ಇದನ್ನೇ ಒಡಿಲೇಬೇಕು ಅಂತೇಳಿ ಪಿಣರಾಯಿ ವಿಜಯನ್ ಕರ್ನಾಟಕದ ಈ ಕ್ರಮವನ್ನು ಬುಲ್ಡೋಸರ್ ರಾಜ್ ಅಂತೇಳಿ ಟೀಕಿಸೋದ್ರ ಮೂಲಕ ಕರ್ನಾಟಕ ಸರ್ಕಾರ BJPಯ ಮಾದರಿಯನ್ನು ಅನುಸರಿಸ್ತಾ ಇದೆ. ಮುಸ್ಲಿಮರ ಮೇಲೆ ಈ ರೀತಿಯಾದಂಥ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಬುಲ್ಡೋಸರ್ ರಾಜ್ ಮಾಡ್ತಾ ಇದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ಏನಾದರೂ ಬಂದರೆ ಅದೇ ರೀತಿ ನಡೆದುಕೊಳ್ಳುತ್ತೆ ಅನ್ನೋದ್ರ ಮೂಲಕ ಅವರು ಕೂಡ ಮುಸ್ಲಿಂ ಬ್ಯಾಂಕ್ ವೋಟ್ ಬ್ಯಾಂಕನ್ನು ಕಾಂಗ್ರೆಸ್ನಲ್ಲಿ ಇರುವಂಥದ್ದನ್ನು ಡಿಸ್ಟರ್ಬ್ ಮಾಡುವ ಮೂಲಕ ತಮ್ಮತ್ತ ಸೆಳೆಯುವ ಕಾರಣಕ್ಕಾಗಿ ಅವರು ಕೂಡ ಟ್ವೀಟ್ ಮಾಡಿದರು. ಬಹುಶಃ ಕೇರಳ ಚುನಾವಣೆ ಇಲ್ಲದೇ ಇದ್ದಿದ್ರೆ ಅಥವಾ ಅಲ್ಲಿ ಮುಸ್ಲಿಂ ಕುಟುಂಬಗಳು ಹೆಚ್ಚು ವಾಸ ಮಾಡ್ತಾ ಇದ್ರು ಅನ್ನುವಂಥ ವಿಚಾರ ಇಲ್ಲದೇ ಇದ್ದಿದ್ರೆ
ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರಲಿಲ್ಲ. ಸರ್ಕಾರಕ್ಕೆ ಆಗಲಿ, ಕೇರಳದವರಿಗೆ ಆಗಲಿ, KC ವೇಣುಗೋಪಾಲ್ಗೆ ಆಗಲಿ ಇದು ಇಶ್ಯೂನೇ ಆಗ್ತಾ ಇರಲಿಲ್ಲ. ಕೇರಳ ಚುನಾವಣೆ ಮುಸ್ಲಿಂ ಮತ ಬ್ಯಾಂಕ್ ಅನ್ನುವ ಕಾರಣಕ್ಕಾಗಿ ಪಿಣರಾಯಿ ವಿಜಯನ್ ಕೂಡ ಟ್ವೀಟ್ ಮಾಡಿದ್ರು. KC ವೇಣುಗೋಪಾಲ್ ಕೂಡ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟರು. ಅವರ ನಿರ್ದೇಶನದ ಮೇರೆಗೆ ನಿನ್ನೆ ಸಂಜೆ ಮುಖ್ಯಮಂತ್ರಿಗಳು ಸಭೆ ಕರೆದು ತೀರ್ಮಾನವನ್ನು ತೆಗೆದುಕೊಂಡ್ರು. ಇದೆಲ್ಲವೂ ಆಗೋದಕ್ಕೆ ಕಾರಣ ಕೇರಳ ಚುನಾವಣೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕೆಂದ್ರೆ KC ವೇಣುಗೋಪಾಲ್ AICCಯ ಪ್ರಧಾನ ಕಾರ್ಯದರ್ಶಿ. ಬಹುಶಃ ಅವರು AICCಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇ ಇಲ್ಲದೇ ಇದ್ರೂ ಕೂಡ ಅವರು ಡೈರೆಕ್ಷನ್ ಕೊಟ್ಟರು, ಈ ತೀರ್ಮಾನ ಆಗ್ತಾ ಇರಲಿಲ್ಲ. ಯಾಕೆ KC ವೇಣುಗೋಪಾಲ್ ಇಂಪಾರ್ಟೆಂಟ್ ಆಗ್ತಾ ಇದ್ದಾರೆ? ಕರ್ನಾಟಕದಲ್ಲಿ ಕುರ್ಚಿ ಸಂಘರ್ಷ ನಡೀತಾ ಇದೆ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ತೀರ್ಮಾನವನ್ನು ರಾಹುಲ್ ಗಾಂಧಿ ತೆಗೆದುಕೊಂಡ್ರೆ ಆ ಒಂದು ತೀರ್ಮಾನದ ಹಿಂದೆ KC ವೇಣುಗೋಪಾಲ್ ಅವರ ಪಾತ್ರ ಬಹಳ ದೊಡ್ಡದಿದೆ. ಯಾಕೆಂದ್ರೆ KC ವೇಣುಗೋಪಾಲ್ ಕೊಡುವಂಥ ಸಲಹೆಗಳಿರ್ಬೋದು, ಅವರ ಅಭಿಪ್ರಾಯಗಳನ್ನು ರಾಹುಲ್ ಅಷ್ಟರ ಮಟ್ಟಿಗೆ ನಂಬುತ್ತಾರೆ, ಒಪ್ಪುತ್ತಾರೆ. ಆ ಕಾರಣಕ್ಕಾಗಿ KC ವೇಣುಗೋಪಾಲ್ ಹೇಳಿದ್ದನ್ನ CM ಕೂಡ ಸರ್ಕಾರದ ನಿರ್ಧಾರವನ್ನೇ ಬದಲಾಯಿಸುವಂಥ ಪರಿಸ್ಥಿತಿಗೆ ಬಂದರು. ಯಾಕಂದರೆ ಸರ್ಕಾರ ಲೀಗಲ್ ಆಗಿ ಕ್ರಮ ತೆಗೆದುಕೊಂಡಿದೆ, ಅಕ್ರಮವಾಗಿ ಮನೆ ಕಟ್ಟಿರ್ತಕ್ಕಂಥವ್ರನ್ನ ತೆರವು ಮಾಡಿದ್ದಾರೆ. ಒಂದು ಸರ್ಕಾರ ತಾನು ಕಾನೂನಾತ್ಮಕವಾಗಿ ತೆಗೆದುಕೊಂಡಿರುವಂಥ ತೀರ್ಮಾನಕ್ಕೂ ಕೂಡ ಸ್ಟಿಕನ್ ಆಗಿ ನಿಲ್ಲೋದಕ್ಕೆ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿಯನ್ನು ನೋಡಿದರೆ ನಿಶ್ಚಿತವಾಗಿಯೂ ಕರ್ನಾಟಕದ ಕುರ್ಚಿ ಸಂಘರ್ಷ ಇದಕ್ಕೆ ಬಹಳ ಪ್ರಮುಖವಾದಂಥ ಕಾರಣ. ಮತ್ತು KC ವೇಣುಗೋಪಾಲ್ ಕೇರಳದಲ್ಲೂ CM ಅಭ್ಯರ್ಥಿಯಾಗಿ ಬಿಂಬಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಕರ್ನಾಟಕದ ಕುರ್ಚಿ ಸಂಘರ್ಷದಲ್ಲೂ ಕೂಡ ಅವರ ಪಾತ್ರ ಪ್ರಮುಖವಾಗಿದೆ. ಆ ಕಾರಣದಿಂದಾಗಿ ಸರ್ಕಾರ ತನ್ನ ನಿರ್ಧಾರವನ್ನು ಬದಲಾಯಿಸಿ ಅಕ್ರಮವಾಗಿ ಮನೆ ಕಟ್ಕೊಂಡಿರೋರಿಗೆ ಈಗ ಸಕ್ರಮವಾಗಿ ಮನೆಯನ್ನು ಕೊಡುವಂಥ ಪರಿಸ್ಥಿತಿಯನ್ನು ಈಗ ಸರ್ಕಾರ ತಂದೊಡ್ಕೊಂಡಿದೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ವ್ಯಾಪಕ ಟೀಕೆಗೆ ಒಳಪಡ್ತಾ ಇದೆ. ವಿಪಕ್ಷಗಳಿಗೂ ಕೂಡ ಆಹಾರ ಆಗಿದೆ. ಸರ್ಕಾರವನ್ನು ಕೇರಳದವರು ನಡೆಸ್ತಾ ಇದ್ದಾರಾ ಅಥವಾ ಕೇರಳ ಪಿಣರಾಯಿ ವಿಜಯನ್ ಸೂಚನೆ ಕೊಡ್ತಿದ್ದಾರಾ? KC ವೇಣುಗೋಪಾಲ್ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡೋದ್ರ ಮೂಲಕ ಸರ್ಕಾರದ ನಿರ್ಧಾರವನ್ನು ಕಾನೂನಾತ್ಮಕವಾಗಿ ತೆಗೆದುಕೊಂಡಿರುವಂಥ ನಿರ್ಧಾರವನ್ನು ಬದಲಾಯಿಸುವಂತಲಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಟೀಕೆಗೂ ಕೂಡ ಈಗ ಒಳಪಡ್ತಾ ಇದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಮಾರುತೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.